ಇನ್ನು ಈಗ ಪರಮೇಶ್ವರ್ ಅವರ ಸರದಿ ಪತ್ರ ಬರೆಯೋದು. ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ಡಿಸಿಎಂ ಪರಮೇಶ್ವರ್. ಸಿಎಂ ಪತ್ರ ಬರೆದಿದ್ದಾಯ್ತು, ಈಗ ಡಿಸಿಎಂ ಪತ್ರ. ರಾಜ್ಯಕ್ಕೆ ಹೆಚ್ಚಿನ ಅನುದಾನ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಮುಂಗಡವಾಗಿ ಪರಿಹಾರ ಕೊಡಿ ಅಂತ ಕೂಡ ಪರಮೇಶ್ವರ್ ಮನವಿ ಮಾಡಿದ್ದಾರೆ. ಸೊ ಇದು ಸಂಗತಿ. ರಾಜ್ಯದಲ್ಲಿ ಭೀಕರ ಬರದ ಪರಿಸ್ಥಿತಿ ಇದೆ, ದಯವಿಟ್ಟು ಸಹಾಯ ಮಾಡಿ ಅಂತ ಪತ್ರ ಬರೆದಿದ್ದಾರೆ ಪರಮೇಶ್ವರ್. ಇದರ ಪ್ರಯುಕ್ತ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ. ನಾನು ಕೂಡ ಒಬ್ಬ ಕಂದಾಯ ಸಚಿವನಾಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ಮಾನ್ಯ ಗೃಹ ಸಚಿವರಿಗೆ ಪತ್ರ ಬರೆದಿದ್ದೇನೆ. ಮಾನ್ಯ ಕೃಷಿ ಸಚಿವರಿಗೆ ಪತ್ರ ಬರೆದಿದ್ದೇನೆ. ಎರಡು ಕಾರಣಕ್ಕೆ ನಾನು ಪತ್ರ ಬರೆದಿರೋದು. ಒಂದು, ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯಕ್ಕೆ ನೀವು ನೆರವನ್ನು ನೀಡಬೇಕು, ಅಡಿಷನಲ್ ಗ್ರಾಂಟ್ಸು ಕೊಡಬೇಕು, ಸ್ಪೆಷಲ್ ಗ್ರಾಂಟ್ಸು. ಹಿಂದೆ ಎಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಇರುವಾಗ ಫ್ಲಡ್ಡಿಂಗ್ ಆಗಿತ್ತು ಅಂತೇಳಿ ಬಂದು ವೈಮಾನಿಕ ವೀಕ್ಷಣೆ ಮಾಡಿ 2,000 ಕೋಟಿ ಅನೌನ್ಸ್ ಮಾಡಿದ್ರು, ಕೊಟ್ಟೇ ಬಿಟ್ರು. ಕೇಂದ್ರ ಸರ್ಕಾರ ಆಗಿಂದಾಗೆ ಸ್ವಲ್ಪ ಇಷ್ಟು ಅಷ್ಟು ಕೊಡುತ್ತೆ. ನಮ್ಮ ಮನವಿ ಏನು ನಾವು ಮಾಡಿರುವಂಥದ್ದು ಅಂದರೆ, ಒಂದು, ನಮಗೆ ಸ್ಪೆಷಲ್ ಗ್ರಾಂಟ್ ಕೊಡಿ. ಎರಡನೇದು, NDRFನಲ್ಲಿ ನಮ್ಗೆ ಇಷ್ಟು ಹಣ ಕೊಡ್ತಾರೆ, ಅದಕ್ಕೆ ಫಾರ್ಮ್ಯುಲಾ ಇದೆ, ಅದನ್ನು ನೀವು ಅಡ್ವಾನ್ಸ್ ಆಗಿ ಕೊಡಿ, ನಮಗೆ ಅಡ್ವಾನ್ಸ್ ಆಗಿ ನಮಗೆ ಕೊಡಿ ಅಂತೇಳಿ ಅದಕ್ಕೆ ಪತ್ರವನ್ನು ಬರೆದಿದ್ದೇನೆ. ನಾವು ಸಮಿತಿ ಬರುತ್ತೆ, ಸಮಿತಿ ಬಂದು ವೀಕ್ಷಣೆ ಮಾಡ್ತಾರೆ, ಬರ ಅಂತ ಘೋಷಣೆ ಮಾಡಿ ಅಂತಾರೆ, ಮಾಡಬೇಡಿ ಅಂತಾರೆ. ಇವೆಲ್ಲ ಕುಡಿಯೋ ನೀರಿನ ಅಭಾವದ ಬಿಸಿ ನಿಧಾನಕ್ಕೆ ತಟ್ತಾ ಇದೆ. ಕೆಲವೊಂದು ಕಡೆಗಂತೂ ಹೇಳಬಾರದು, ವಾರಕ್ಕೊಂದ್ಸರಿನೂ ಕೂಡ ನೀರು ಬಿಡ್ತಾ ಇಲ್ಲ. ಈ ನೀರು ಯಾರಿಗೆ ಸಿಗುತ್ತಲ್ಲ ಅವರಿಗೆ ಈ ನೀರು ಸಿಗದಿದ್ದಂಥವ್ರ ಕಷ್ಟ ಇದೆಯಲ್ಲ ಅದು ಗೊತ್ತಾಗಲ್ಲ. ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಕೈಕೊಟ್ಟಿದೆ, ಕೆರೆಕಟ್ಟೆಗಳು ಒಣಗಿವೆ. ಇಂಥ ಸಂದರ್ಭದಲ್ಲಿ ಕುಡಿಯೋ ನೀರಿಲ್ಲ, ಈ ವಾರಕ್ಕೊಂದ್ಸರಿನೂ ಕೂಡ ಕುಡಿಯೋ ನೀರು ಸಿಗ್ತಾ ಇಲ್ಲ. ಇಂಥ ಸ್ಥಿತಿ, ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. 16-17 ಜಿಲ್ಲೆಗಳನ್ನು ಪರಿಶೀಲನೆ ಮಾಡ್ಕೊಂಡು ಬಂದಿದ್ದೇವೆ. ಭಾಳ ಪ್ಯಾಥೆಟಿಕ್ ಸಿಚುವೇಶನ್. ಒಂದು ಕಡೆ ಮಳೆ ಬಂದಿದ್ದು, ಬೀಜ ಹಾಕಿದ್ದು, ಬೀಜನೂ ಹೋಯಿತು, ಗೊಬ್ಬರನೂ ಹೋಯಿತು. ಯಾಕೆಂದರೆ ಈಗ ಮಳೆ ಇಲ್ಲ, ಅದೆಲ್ಲ ಹೊರಟೋಗಿದೆ. ಏನು ಮೊಳಕೆ ಹೊಡಿತಾ ಇತ್ತು ಅದೆಲ್ಲ ಜರ್ಮಿನೇಷನ್ ಆಗೋ ಅಷ್ಟರಲ್ಲಿ ಎಲ್ಲ ಮಳೆ ಹೋಯಿತು, ಎಲ್ಲ ಡ್ರೈ ಆಯಿತು. ಈಗ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ, ಜನಗಳಿಗೆ ಕುಡಿಯುವ ನೀರಿಗೆ ತೊಂದರೆ ಆಗಿದೆ. ದೆರ್ ಇಸ್ ಎ ಸಿವಿಯರ್ ಡ್ರಿಂಕಿಂಗ್ ವಾಟರ್ ಇಶ್ಯೂಸ್. ಪ್ರತಿ ಪಂಚಾಯತಿನಲ್ಲಿ, ಪ್ರತಿ ತಾಲೂಕಲ್ಲಿ, ಜಿಲ್ಲೆನಲ್ಲಿ ಇದರ ಬಗ್ಗೆ ರಿವ್ಯೂ ಮಾಡಿ ಅದಕ್ಕೆ ಕ್ರಮ ತಗೊಳ್ಬೇಕು ಅಂತೇಳಿ ನಾವು ಅಧಿಕಾರಿಗಳು ಹೇಳಿದ್ದೀವಿ. ಆದರೆ ಪರಿಸ್ಥಿತಿ ಎಷ್ಟು ಸೀರಿಯಸ್ ಇದೆ ಅಂದರೆ, ನಾವಿಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಏನೋ ಹೇಳ್ಬೋದು, ಒಂದೊಂದು ವಾರ ಆದರೂ ಕುಡಿಯೋ ನೀರು ಸಿಗ್ತಾ ಇಲ್ಲ. ಇವತ್ತು ಪರಿಸ್ಥಿತಿ ಭಾಳ ಗಂಭೀರವಾಗಿದೆ. 16-17 ಜಿಲ್ಲೆಗಳನ್ನು